ಗೂಗಲ್ ಮ್ಯಾಪಲ್ಲಿ ಹೋಗಿ ನೀವು ಸಿಂಪ್ಲಿ ಕರ್ನಾಟಕದಲ್ಲಿ ಇವಾಗ ನಾವು ನಾರ್ಮಲಿ ಕರ್ನಾಟಕ ಸರ್ಚ್ ಮಾಡಿದರೆ ಆ್ಯಂಡ್ ಕರ್ನಾಟಕ ರಿಲೇಟೆಡ್ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ನಾನು ಸ್ಕೂಲ್ಸ್ಗಳನ್ನು ಚೆಕ್ ಮಾಡ್ತೀನಿ. ಓಕೆ, ಸೊ ಸ್ಕೂಲ್ಸ್ಗಳನ್ನ ಚೆಕ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು ಥರದ ಸ್ಕೂಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಇವಾಗ ನಾನು ಯಾವುದೇ ರೀತಿ ಲೊಕೇಶನ್ ಇಲ್ಲಿ ಕೊಟ್ಟಿಲ್ಲ. ಸೊ ನಾರ್ಮಲಿ ಇಲ್ಲಿ ಕರ್ನಾಟಕ ಸ್ಕೂಲ್ ಅಂತ ಮಾತ್ರ ಹಾಕಿದ್ದೀನಿ. ಸೊ ಹಾಕಿದ ತಕ್ಷಣ ಈ ರೀತಿ ಸ್ಕೂಲ್ಸ್ ಇದು ಡೀಟೇಲ್ಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಇವಾಗ ಗದಗ್ ಅಂತ ಹಾಕ್ತೀವಿ. ಓಕೆ, ಸೊ ಪರ್ಟಿಕ್ಯುಲರ್ ಲೊಕೇಶನ್ದಲ್ಲಿ ನಾವಿರೋಂಥ ಸ್ಕೂಲನ್ನು ಇಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. ಗದಗಲ್ಲಿ ಯಾವ್ಯಾವ ಸ್ಕೂಲ್ಗಳಿದೆ, ಎಲ್ಲೆಲ್ಲಿದೆ, ಮತ್ತು ಅದರದ್ದು ಕಾಂಟ್ಯಾಕ್ಟ್ ನಂಬರ್. ಜಸ್ಟ್ ಈಗ ಕೇಳಿ ಇವಾಗ ನಾವು ಓಪನ್ ಮಾಡಿದರೆ ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಈ ಸ್ಕೂಲ್ ಯಾವಾಗ ಓಪನ್ ಆಗ್ತಾ ಇದೆ, ಯಾವಾಗ ಕ್ಲೋಸ್ ಆಗ್ತಾ ಇದೆ, ಎಲ್ಲ ಮಾಹಿತಿ ಇದರಲ್ಲಿರುತ್ತೆ. ಓಕೆನಾ. ಸೊ ಇದೇ ರೀತಿನೇ ಮೇನ್ ಮುಖ್ಯವಾಗಿ ಇದೇ ರೀತಿ ಗೂಗಲ್ ಸರ್ಚ್ ಮಾಡುವಂಥ ಕೆಲಸ ಇರುತ್ತೆ. ಡೇಟಾ ಅನಲೈಸ್ಟ್ ಅಂತ ಕನ್ನಡ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಹೈರಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಅಂತೂ ಕಂಪ್ನಿಯವ್ರು ಕೊಡ್ತಾರೆ. ಬಟ್ ಆದರೆ ನಾನು ಕೆಲಸ ನಿಮಗೆ ತೋರಿಸಿದ್ದೆ ಸ್ವಲ್ಪ ಹಾಗೆ ಐಡಿಯಾ ಇರಲಿ ನಿಮಗೆ ಅಂತ. ನಾರ್ಮಲಿ ನೀವು ಮೊಬೈಲಲ್ಲೆಲ್ಲ ಸರ್ಚ್ ಮಾಡ್ತಾನೆ ಇರ್ತೀರಾ. ಸೊ ಅದೇ ರೀತಿಯೇ ಇರುತ್ತೆ ಸ್ವಲ್ಪ ವರ್ಕ್. ಓಕೆನಾ. ಆ್ಯಂಡ್ ಅದನ್ನು ಕೂಡ ಸ್ವಲ್ಪ ಡಿಫ್ರೆಂಟ್ ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾನು ನಿಮಗೆ ಕಂಪನಿ ಡೀಟೇಲು ಈ ಒಂದು ವಿಡಿಯೋದಲ್ಲಿ ಆ್ಯಂಡ್ ಪ್ರೊಫೈಲ್ ಹೇಗಿರುತ್ತೆ, ಕೆಲಸ ಹೇಗೆ ಮಾಡಬೇಕು, ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ರಿಪ್ಲೈ ಹೇಗೆ ಬರುತ್ತೆ, ಕಂಪನಿ ಕಡೆಯಿಂದ ಇಂಟರ್ವ್ಯೂ ಹೇಗಿರುತ್ತೆ, ಸೊ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಂತರ ಇಲ್ಲಿ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂತಹ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ಮಾಡುವಂಥ ಕೆಲಸ. ಆ್ಯಂಡ್ ಕನ್ನಡ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗೋಗಿ ಬರುತ್ತೆ. ನಮ್ಮದು ನೇಟಿವ್ ಭಾಷೆ ಅಂದರೆ ಡೆಫಿನೆಟ್ಲಿ ಜಾಬಿಗೆ ಅಪ್ಲೈ ಮಾಡಿ. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಸ್ವಲ್ಪ ಇಲ್ಲಿ ಹೇಗೆ ಅಂತಂದರೆ ಕೆಲವೊಂದು ಗೂಗಲ್ ಸರ್ಚ್ ಮಾಡೋದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಆ ರೀತಿ ನಿಮ್ಮದು ಕೆಲಸ ಇರುತ್ತೆ. ಓಕೆ, ಸೊ ಕೆಲಸ ಏನಿದೆ ಅಂತ ಮೊದಲು ನೋಡಿ, ನಂತರ ನಿಮ್ಗೆ ಇದು ಓಕೆ ಅಂತ ಅನಿಸಿದರೆ ಈ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡಿ. ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಈ ಚಾನಲ್ ನೋಡ್ತಾ ಇದ್ವಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸೇರುತ್ತೆ. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ, ಸೊ ಜಾಬ್ ಬಗ್ಗೆ ನಾವಿಲ್ಲಿ ಹೇಳೋದಾದ್ರೆ ಯಾವ ರೀತಿ ಕ್ಯಾಂಡಿಡೇಟ್ ನೀವು ತಗೋತಾ ಇದ್ದಾರೆ ಕನ್ನಡ ಭಾಷೆ ಜಾಬ್ಗೋಸ್ಕರ ಅಂತಂದರೆ ನಾರ್ಮಲಿ ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರ್ತಿರಬೇಕು ಮತ್ತು ಕನ್ನಡ ಬರ್ತಿರಬೇಕು. ಓಕೆ, ಸೊ ಯಾಕಂದರೆ ಅದು ಹೇಗಿರುತ್ತೆ ಅಂದರೆ ಕೆಲವೊಂದು ಇಂಗ್ಲೀಷಲ್ಲಿ ಇರೋದನ್ನೇ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಇದೆಯೋ ಇಲ್ಲೋ ಅಂತ ನೀವು ಚೆಕ್ ಮಾಡೋದಿರುತ್ತೆ ಅಲ್ಲಿ. ಹೀಗಾಗಿ ಕನ್ನಡ ಅಂತೂ ಬಂದೇ ಬರಬೇಕು, ಸ್ವಲ್ಪ ಬೇಸಿಕ್ ನಿಮಗೆ ಇಂಗ್ಲೀಷ್ ಕೂಡ ಬರಬೇಕು. ಆ್ಯಂಡ್ ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಗೂಗಲಲ್ಲಿ ಸರ್ಚ್ ಮಾಡಿ ತೋರಿಸಿದ್ದೀನಿ. ಆ ರೀತಿ ನಿಮಗೆ ರಿಸರ್ಚ್ ಮಾಡೋದಕ್ಕೆ ಬರ್ತಿರಬೇಕು. ಓಕೆ, ಸೊ ಯಾರಾದರೂ ಮಾಡ್ಬೋದು. ಸೊ ಬಟ್ ಆದರೂ ಕೂಡ ಹಾಗೆ ಹೇಳ್ತಾ ಇದ್ದೇನೆ. ಎಕ್ಸಲೆಂಟ್ ಲೋಕಲ್ ನಾಲೆಜ್ ಇರಬೇಕು ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ವಾಸವಾದವರು ಇದಕ್ಕೆ ಒಂದೇದು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇವಾಗ ಇಂಡಿಯಾದಲ್ಲಿ ಯಾವ ಜಾಗ ಎಲ್ಲಿದೆ, ಲೈಕ್ ಇವಾಗ ಹೈದರಾಬಾದಲ್ಲಿದೆ, ಆಂಧ್ರ ಪ್ರದೇಶಲ್ಲಿ, ಈ ರೀತಿ ನಮಗೆ ಗೊತ್ತಿರಬೇಕು ಸ್ವಲ್ಪ ಆದರೂ. ಸೊ ಅಂಥವ್ರನ್ನವ್ರು ತಗೋತಾರೆ. ಆ್ಯಂಡ್ ಅದಲ್ಲೂ ಕೂಡ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜನರಲ್ ನಾಲೆಜು. ಓಕೆ, ಜಾಗ್ರಫಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾದ ಕಲ್ಚರ್ ಮತ್ತು ಜಾಗ್ರಫಿ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜು ಇರಬೇಕು. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಹೇಳಿದಾರವರು. ಸೊ ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಮಿನಿಮಮ್, ಓಕೆ, 5 ವರ್ಷ ಆದರೂ ನೀವು ಇಂಡಿಯಾದಲ್ಲಿ ವಾಸವಾಗಿರಬೇಕು ಅಂಥವ್ರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮಸ್ಟ್ ಪಾಸ್ ಆನ್ಲೈನ್, ಓಕೆ, ಓಪನ್ ಬುಕ್ ಎಕ್ಸಾಮ್ ದಟ್ ಕ್ಯಾನ್ ವೆರಿಫೈ ಯುವರ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮಟೀರಿಯಲ್ ಆ್ಯಂಡ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ. ಆನ್ಲೈನ್ ಇದ್ದು ಒಂದು ನಿಮಗೆ ಏನಂತಂದರೆ ಒಂದು ಎಕ್ಸಾಮ್ ಇರುತ್ತೆ, ಟೆಸ್ಟ್ ಪಾಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ವಿತ್ ಪಿನ್ ಕೋಡ್ಸ್ ಆನ್ ದಿ ಇಂಡಿಯಾ ಪೋಸ್ಟ್ ವೆಬ್ಸೈಟ್. ಓಕೆ, ಸೊ ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಪಿನ್ ಕೋಡ್ಸ್ ಎಲ್ಲ ಯಾವ ಪಿನ್ ಕೋಡು ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಇಲ್ಲಾಂದರೆ ಗೂಗಲ್ ರಿಸರ್ಚ್ ಮಾಡಿ. ಓಕೆ, ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಮಿನಿಮಮ್ 10 hours ಅಂತ ಹೇಳಿದ್ದಾರೆ. 10 ಗಂಟೆ ಅಥವಾ 20 ಗಂಟೆ ಒಂದು ವಾರದಲ್ಲಿ ನೀವು ಕೆಲಸ ಮಾಡೋದಿರುತ್ತೆ. ಅಂದರೆ ಇದು ಪಾರ್ಟ್ ಟೈಮ್ ಥರನೇ, ಪಾರ್ಟ್ ಟೈಮ್ ಅಂತ ಅದಕ್ಕೆ ಹಾಕಿದ್ದೀನಿ ನಾನು. ಸೊ ಇಲ್ಲಿ ನೀವು ಹೇಗೆ ಅಂತಂದರೆ ಟೋಟಲ್ ಒಂದು ವಾರದಲ್ಲಿ 10 ಗಂಟೆಯಿಂದ 20 ಗಂಟೆ ಮಧ್ಯದಲ್ಲಿ ನೀವು ಕೆಲಸ ಮಾಡಬೇಕು. ಓಕೆ, ಸೊ ಅದು 12 ಆಗಿರ್ಬೋದು, 13 ಗಂಟೆನೂ ಆಗಿರ್ಬೋದು, ಒಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗಬೇಕು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಗುಡ್ ವರ್ಕಿಂಗ್ ನಾಲೆಜ್ ಆಫ್ ಸರ್ಚ್ ಇಂಜಿನ್, ಅಂದರೆ ನಿಮಗೆ ಸರ್ಚ್ ಮಾಡೋದಕ್ಕೆಲ್ಲ ಬರ್ತಿರಬೇಕು. ಮ್ಯಾಪ್ ಅಪ್ಲಿಕೇಶನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಓಕೆ, ಸೊ ಇದು ಮೇನ್ ಇರುವಂಥದ್ದು ಸ್ಕಿಲ್ಸ್ಗಳನ್ನ ಕೇಳಿದ್ರೆ ಇವೆಲ್ಲ ಸ್ಕಿಲ್ಸ್ಗಳನ್ನ ಹಾಕಿ ನಿಮ್ಮ ರಿಸ್ಯೂಮ್ನ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೈ ಮಾಡುವಾಗ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಸ್ಟ್ರಾಂಗ್ ಅಬಿಲಿಟಿ ಟು ಲರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲೈ ಮಲ್ಟಿಪಲ್ ಸೆಟ್ಸ್. ಲೈಕ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಮೊದಲು ನಿಮ್ಗೆ ಅರ್ಥ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಇಂಡಿಪೆಂಡೆಂಟ್ ವರ್ಕ್ ಕೊಡ್ತಾ ಇದ್ದಾರೆ ಅವರು. ಓಕೆ, ಸೊ ನೀವು ಅನುಕೂಲ ಆದಾಗ ನೋಡಿಕೊಂಡು ಜಸ್ಟ್ ಅವ್ರದ್ದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಕೊಟ್ರೆ ಆಗುತ್ತೆ. ಆ್ಯಂಡ್ ಈ ಒಂದು ಜಾಬ್ ಏನಿದೆ ಅಲ್ವಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಕ್ಸೆಸ್ ಅ ಲ್ಯಾಪ್ಟಾಪ್ ಆರ್ ಅ ಕಂಪ್ಯೂಟರ್ ವಿಚ್ ಯೂಸಸ್. ಲೈಕ್ ಇಲ್ಲಿ ನಿಮಗೆ ಮೊಬೈಲ್ ಫೋನಿಂದ ಮಾಡೋಕ್ಕಾಗಲ್ಲ ಈ ಕೆಲಸನ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಬೇಕೇ ಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಒಂದು ಯೂನಿಕ್ ಅಕೌಂಟ್ ಕೂಡ ಬೇಕಾಗುತ್ತೆ. ಆ್ಯಂಟಿವೈರಸ್ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರ ಇರಬೇಕು. ಯಾಕಂದರೆ ಸುಮಾರು ಥರದ ರಿಸರ್ಚ್ ಮಾಡ್ತಾ ಇರ್ತೀರಾ, ಹೀಗಾಗಿ ಆ್ಯಂಟಿವೈರಸ್ ಸೊಲ್ಯೂಷನ್ ಕೂಡ ಇರಬೇಕು. ಓನ್ಲಿ 1 ಮೆಂಬರ್ ಪರ್ ಹೌಸ್ ಹೋಲ್ಡ್ ಮೇ ಅಪ್ಲೈ.
ಒಂದು ಮನೆಯಿಂದ ಒಬ್ಬರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು, ಎಲ್ಲರೂ ಕೂಡ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಮೊದಲೇ ಹೇಳಿರ್ತಾರೆ. ಸಪೋಸ್ ಅಪ್ಲೈ ಮಾಡಿದ್ರು ಬೈ ಮಿಸ್ಟೇಕ್ ನೀವು ಸೆಲೆಕ್ಟ್ ಆದರೂ ನೆಕ್ಸ್ಟ್ ತೆಗೆದಾಕ್ತಾರೆ ಗೊತ್ತಾದರೆ. ಓಕೆ. ಆ್ಯಂಡ್ ಇಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಬೆನಿಫಿಟ್ಸ್ ಇರ್ತದೆ, ಲಾಭಗಳು. ಸೊ ಈ ಒಂದು ಜಾಬಲ್ಲಿ ನಿಮಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ವರ್ಕ್ ಮಾಡುವಾಗ, ವಾರದಲ್ಲಿ 20 ಗಂಟೆ ಮಾತ್ರ ಹೇಳಿದ್ದಾರೆ ಅವರು. ನೀವು 2-3 ದಿನದಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೋದು, ಒಂದು ವಾರದಲ್ಲೂ ಕಂಪ್ಲೀಟ್ ಮಾಡ್ಬೋದು. ಓಕೆ. ಅರ್ನ್ ಕಾಂಪಿಟೇಟಿವ್ ರೇಟ್ ಆಫ್ ಪೇ ಅಂತ ಹೇಳಿದ್ದಾರೆ. ಓಕೆ. ಸೊ ಕಾಂಪಿಟೇಟಿವ್ ಸ್ಯಾಲ್ರಿ ಇರುತ್ತೆ ಇಲ್ಲಿ. ಲೈಕ್ ಇವಾಗ ನಿಮಗೆ ಪ್ರತಿ ಪ್ರಾಜೆಕ್ಟಿಗೆ ಇಂತಿಷ್ಟು ಅಂತ ಅವ್ರು ನಿಮಗೆ ಸಂಬಳವನ್ನು ನೀಡ್ತಾರೆ. ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಸುಮಾರು ಥರದ ರಿಸರ್ಚ್ ಮಾಡಿ ಸುಮಾರು ಥರದ ಒಂದು ಅಂದರೆ ನಿಮಗೆ ಸ್ಕಿಲ್ಸ್ ಸಿಕ್ಕಂಗಾಗುತ್ತೆ. ಇಲ್ಲಿ ಹೇಗಿರುತ್ತೆ ಅಂದರೆ ನಿಮ್ಮದು ರಿಸರ್ಚ್ ಸ್ಕಿಲ್ ಏನಿರುತ್ತೆ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಕಂಫರ್ಟಲ್ಲಿ ನೀವು ನಿಮ್ಮ ಮನೆಯಲ್ಲೇ ಆಫೀಸ್ ಥರ ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡ್ತೀರಾ, ನಿಮಗೆ ಫ್ರೀ ಇದ್ದಾಗ ನೀವು ಇಲ್ಲಿ ಕೆಲಸ ಮಾಡಿ ಕೊಡೋದಿರುತ್ತೆ. ಸೊ ಹೀಗಾಗಿ ಇದು ಕಂಪನಿ ಬಂದುಬಿಟ್ಟು ಕಂಪನಿ ಯಾವುದು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಪರಪ್ಟೆಕ್ಸ್ ಅಂತ ಹೇಳ್ಬಿಟ್ಟು ಕಂಪನಿ. ಡೇಟಾ ಎನಲೈಸ್ಟ್ ಕನ್ನಡ ಸ್ಪೀಕರ್ಗೋಸ್ಕರ ಇವರು ಹುಡುಕ್ತಾ ಇದ್ದಾರೆ. ಇವಾಗ ನಿನ್ನೆ ತಾನೇ ಬಂದಿರುವಂಥದ್ದು ಇದು ಜಾಬ್. ನೀವು ನೋಡ್ತಾ ಇರ್ಬೋದು 150 ಜನರನ್ನ ತುಂಬ್ಕೋಬೇಕಂತ ಇವಾಗ ಬಂದಿರುವಂಥ ಅಪ್ಲಿಕೇಶನು. ಸೊ ಯಾರಾದರೂ ನೋಡ್ತಾ ಇದ್ದರೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಆ್ಯಂಡ್ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ಆ್ಯಂಡ್ ಕಂಪ್ನಿ ಬಗ್ಗೆ ಸ್ವಲ್ಪ ನಾನೇನು ಹೇಳೋದಾದರೆ, ಪರಪ್ಟೆಕ್ಸ್ ನೀವು ಬೇಕಂದರೆ ವೆಬ್ಸೈಟ್ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಓಕೆ. ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಕಂಪನಿ ಯಾವ ರೀತಿ ಇದೆ, ಇದು ಹೇಗಿರುತ್ತೆ ಅಂದರೆ AI ಟ್ರೈನ್ ಮಾಡುವಂಥ ಹಲವಾರು ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿರ್ತಾರೆ. ಸೊ ಅದೇ ಪ್ರಾಜೆಕ್ಟ್ಗಳನ್ನ ನಿಮಗೆ ಕೊಡ್ತಾ ಇರ್ತಾರೆ. ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಕೂಡ ಇರುತ್ತೆ. ಸೊ ಅದ್ರ ಅಕಾರ್ಡಿಂಗ್ ಯಾವ್ಯಾವ ಲ್ಯಾಂಗ್ವೇಜ್ಗೆ ಅವ್ರು ಹೈರಿಂಗ್ ಮಾಡ್ಕೋತಾರೆ, ಅದೇ ರೀತಿ ಇವರು ಕೆಲಸ ಕೊಡ್ತಾರೆ. ನಿಮ್ದು ಹೇಗಿರುತ್ತೆ ಸೇಮ್ ಇದೇ ರೀತಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಇರುತ್ತೆ ನಿಮ್ಮದು. ಓಕೆ. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲು. ಈ ಕಂಪನಿ ಬಗ್ಗೆ ನಿಮ್ಗೆ ಬೇಕಂದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಲಿಂಕ್ ನಿಮಗೆ ಬೇಕು ಅಂತಂದರೆ ಲಿಂಕ್ ನಾನು ನಿಮಗೆ ನೀಡ್ತೀನಿ. ನಂಗೆ ಕಾಮೆಂಟ್ ಮಾಡಿ ನಂಗೆ ಲಿಂಕ್ ಬೇಕು ಅಂತ, ಡೆಫಿನೆಟ್ಲಿ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಓಕೆ. ಸೊ ಇದು ಕನ್ನಡ ಜಾಬು. ಸೊ ಯಾರಾದರೂ ನೀವು ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಜಸ್ಟ್ ನಿನ್ನೆ ತಾನೇ ಇದು ಕಾಲ್ಫಾರ್ಮ್ ಆಗಿದೆ. ಆ್ಯಂಡ್ ಇಲ್ಲಿ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ರೋಲ್ ನಿಮಗೆ ಬಂದುಬಿಟ್ಟು ಡೇಟಾ ಸೈನ್ಸ್ ಆ್ಯಂಡ್ ಅನಲೈಸ್ಡ್ ಅಂತ ಹೇಳ್ಬಿಟ್ಟು, ಮತ್ತು IT ಸರ್ವಿಸ್ ಮತ್ತು ಕನ್ಸಲ್ಟಿಂಗ್ ರಿಲೇಟೆಡು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಜಾಯ್ನಿಂಗ್ ಲೆಟ್ರಲ್ಲಿ ಡೇಟಾ ಸೈನ್ಸ್ ಅಂತಲೇ ಕೊಡ್ತಾರೆ, ಡೇಟಾ ಅನಲೈಸ್ಟ್ ಅಂತಲೇ ಕೊಡ್ತಾರೆ. ಓಕೆ. ಆ್ಯಂಡ್ ಇದು ಪಾರ್ಟ್ ಟೈಮು ಮತ್ತು ಫ್ರೀಲ್ಯಾನ್ಸ್ ಮತ್ತು ಹೋಮ್ ಬೇಸ್ಡ್ ಜಾಬ್ ಆಗಿದೆ. ಓಕೆ. ಆ್ಯಂಡ್ ಇದು ಡಾಟಾ ಸೈನ್ಸ್ ಆ್ಯಂಡ್ ಅನಲಿಟಿಕ್ಸ್ ರಿಲೇಟೆಡ್ ಇರುವಂಥದ್ದು ಜಾಬು. ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಈ ಜಾಬ್ಗೆ. ಅಂದರೆ ನೀವು ಡಿಗ್ರಿನೇ ಕಂಪ್ಲೀಟ್ ಆಗಿರ್ಬೇಕಂತ ಇಲ್ಲ, ನೀವು PUC ಓದ್ತಾ ಇದ್ರು ಕೂಡ ಪರವಾಗಿಲ್ಲ, ಅಥವಾ ನೀವು 10th ಓದ್ತಾ ಇದ್ರು ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ಅಂತ ಇಲ್ಲಿ ಬರ್ತಿದ್ದಾರೆ ಅವರು. ಓಕೆ. ಸೊ ನೀವು ನೋಡ್ಬೋದು, ಹೈಲೈಟ್ ಮಾಡಿದ್ದೀನಿ. ಓಕೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ನಾನು ನಿಮಗೆ ಇದ್ರದ್ದು ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ, ನೋಡಿಕೊಂಡು ಬೇಗನೆ ಅಪ್ಲೈ ಮಾಡಿ. ಜಸ್ಟ್ ಇಲ್ಲಿ ಅಪ್ಲೈ ಅಂತ ಮಾಡಿದಾಗ ಇಲ್ಲಿ ನಿಮಗೆ ಆಟೋಮೆಟಿಕ್ಲಿ ಅದು ಲಿಂಕ್ಡ್ಇನ್ ಆದರೆ ಲಿಂಕ್ಡ್ಇನ್ನಿಂದ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಓಕೆನಾ. ಸೊ ಹೀಗಾಗಿ ನೀವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅದು ಈಸಿಲಿ ಅಪ್ಲೋಡ್ ಆಗುತ್ತೆ. ಬಟ್ ಆದರೆ ಲಿಂಕ್ಡ್ಇನ್ನಲ್ಲಿ ನಿಮ್ಮದು ಆಲ್ರೆಡಿ ಏನಿರಬೇಕು, ಅಕೌಂಟ್ ಇರಬೇಕು. ಓಕೆ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀವು ಕೇಳುತ್ತಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ. ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.